ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಬಹು ಆಯ್ಕೆ ಪ್ರಶ್ನೆಗಳು. ಒಂದನೇದು, ಕೆಳಗೆ ಭಾರತದ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾದ ನದಿ ಯಾವುದು? ಎ ಕಾವೇರಿ, ಬಿ ಕೃಷ್ಣ, ಸಿ ಮಹಾನದಿ, ಡಿ ಗೋದಾವರಿ. ಆಪ್ಷನ್ ಸಿ ಮಹಾನದಿ. 1991ರ ಜನಗಣತಿ ಪ್ರಕಾರ ನಗರ ಪ್ರದೇಶದಲ್ಲಿ ವಾಸುತ್ತಿರುವ ಕರ್ನಾಟಕದ ಜನಸಂಖ್ಯೆ ಶೇಕಡಾವಾರು ಪ್ರಮಾಣ. ಆಪ್ಷನ್ ಎ 25%, 30%, 35%, 40%. ಆಪ್ಷನ್ ಬಿ 30. ಕರ್ನಾಟಕದಲ್ಲಿ ಕೆಳಗಿನ ಸ್ಥಳಗಳಲ್ಲಿ ಯಾವುದು ವರ್ಲ್ಡ್ ಹೆರಿಟೇಜ್ ನಿವಾಸವೆಂದು ಘೋಷಿಸಲಾಗಿದೆ? ಎ ಶ್ರೀರಂಗಪಟ್ಟಣ, ಬಿ ಹಳೆಬೀಡು, ಸಿ ಬಿಜಾಪುರ, ಡಿ ಹಂಪಿ. ಆಪ್ಷನ್ ಡಿ ಹಂಪಿ. ಇವುಗಳಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು? ಎ USA, ಬಿ ಚೀನಾ, ಸಿ ಭಾರತ, ಡಿ ಬ್ರೆಜಿಲ್. ಆಪ್ಷನ್ ಬಿ ಚೀನಾ. ಕೈಗಾ ಸ್ಥಾವರ 1, ಎ ಜಲವಿದ್ಯುತ್ ಸ್ಥಾವರ, ಬಿ ಶಾಖೋತ್ಪನ್ನ ವಿದ್ಯುತ್, ಸಿ ಸೌರಶಕ್ತಿ ವಿದ್ಯುತ್ ಸ್ಥಾವರ, ಡಿ ಅಣು ವಿದ್ಯುತ್ ಸ್ಥಾವರ. ಡಿ ಅಣು ವಿದ್ಯುತ್ ಸ್ಥಾವರ. ಪುರುಷರಿಗಿಂತ ಮಹಿಳೆಯರನ್ನು ಅಧಿಕ ಸಂಖ್ಯೆಯಲ್ಲಿ ಹೊಂದಿರುವ ರಾಜ್ಯ? ಎ ಪಶ್ಚಿಮ ಬಂಗಾಳ, ಬಿ ಆಂಧ್ರ ಪ್ರದೇಶ, ಸಿ ಮಹಾರಾಷ್ಟ್ರ, ಡಿ ಕೇರಳ. ಆಪ್ಷನ್ ಡಿ ಕೇರಳ. ಕೆಳಗಿನ ನಗರಗಳಲ್ಲಿ ಯಾವುದನ್ನು ಭಾರತ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗಿದೆ? ಎ ಬೆಂಗಳೂರು, ಬಿ ಚೆನ್ನೈ, ಸಿ ಹೈದರಾಬಾದ್, ಡಿ ಮುಂಬೈ. ಆಪ್ಷನ್ ಎ ಬೆಂಗಳೂರು. ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ? ಎ ದಾದ್ರಾ ಮತ್ತು ನಗರ ಹವೇಲಿ, ದಿಯೋ ಮತ್ತು ದಮನ್, ಪುದುಚೇರಿ, ಡಿ ಲಕ್ಷದ್ವೀಪ. ಆಪ್ಷನ್ ಡಿ ಲಕ್ಷದ್ವೀಪ. ಪ್ರಪಂಚದಲ್ಲೇ ಅತಿ ಚಿಕ್ಕ ದೇಶ? ಎ ಮೊನಾಕೋ, ಬಿ ವಾಟಿಕನ್ ಸಿಟಿ, ಸಿ ಶ್ರೀಲಂಕಾ, ಡಿ ಬಾಂಗ್ಲಾದೇಶ್. ಆಪ್ಷನ್ ಬಿ ವ್ಯಾಟಿಕನ್ ಸಿಟಿ. ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿರುವ ರಾಜ್ಯ? ಎ ಕರ್ನಾಟಕ, ಬಿ ಪಶ್ಚಿಮ ಬಂಗಾಳ, ಸಿ ಆಂಧ್ರ ಪ್ರದೇಶ್, ಡಿ ಗುಜರಾತ್. ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಇವಾಗ ನೀವು ನೋಡಿದರಂತಹ ವಿಡಿಯೋದಲ್ಲಿ ನಾವು ಭೌಗೋಳಿಕ ಸಂಬಂಧಿಸಿದ ಪ್ರಶ್ನೆಗಳು ನಿಮಗೆ ಹೇಳಿದ್ದೇವೆ. ಇನ್ನು ಭೌಗೋಳಿಕ ಪ್ರಶ್ನೆಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕು. ಸಬ್ಸ್ಕ್ರೈಬ್ ಮಾಡಿದರೆ ನಾವು ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವು ನೀವು ವಿಡಿಯೋ ನೋಡ್ಕೊಳ್ಳಬಹುದು. ನಾವು ಈ ಥರ ಭೌಗೋಳಿಕ ಸಂಬಂಧಿಸಿದ ಮತ್ತು ಪಂಚಾಯತ್ ಅಭಿವೃದ್ಧಿ ಅವುಗಳ ವಿಡಿಯೋಗಳು ಕೂಡ ನಾವು ಹಾಕ್ತಾ ಇದ್ದೀವಿ.